ಬ್ರ್ಯಾಂಡ್ ಬೆಂಗಳೂರು ಹಾಳಾಗುತ್ತಿದೆ ಎಂಬ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ನೀಡಿದ್ದಾರೆ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡಬಹುದು, ಪ್ರಕೃತಿ ವಿಕೋಪ ಹೆಚ್ಚಾದಾಗ ಏನು ಮಾಡಬೇಕು ಎಂದು ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಆರೋಪ ಮಾಡುತ್ತಿರುವುದರಲ್ಲಿ ಅರ್ಥವೇ ಇಲ್ಲ. ಕ್ವಾರ್ಟರ್ ಬೆಂಗಳೂರು ಎಂಬ ಅಶೋಕ್ ಟೀಕೆ ಸರಿ ಇಲ್ಲ. ಅವರು ಹೇಗೆ ಆಡಳಿತ ಮಾಡಿದರು ಎಂಬುದು ಗೊತ್ತಿದೆ ಎಲ್ರಿಗೂ ಕೂಡ ಎಂದು ಸಾರಿಗೆ ಸಚಿವರು ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಆರೋಪ ಮಾಡುತ್ತಿರುವುದಲ್ಲಿ ಅರ್ಥವೇ ಇಲ್ಲ. ಕ್ವಾರ್ಟರ್ ಬೆಂಗಳೂರು ಎಂಬ ಅಶೋಕ್ ಟೀಕೆ ಸರಿ ಇಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡಬಹುದು, ಆದ್ರೆ ಪ್ರಕೃತಿ ವಿಕೋಪ ಆದಾಗ ಏನ್ ಮಾಡಬೇಕು ಅಂತ ಸಾರಿಗೆ ಸಚಿವರು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಅವರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗ್ಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸಲ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದರೆ, ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತು ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಸ್ಟಾರ್ಮ್ ಟ್ರೈನ್, ಮಡಿವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ ಬಿ ಡಿ ಎದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು. ಈ 2 ಸ್ಟಾರ್ಮ್ ಟ್ರೈನು, ಒಂದು ಡಬಲ್ ರೋಡ್ದು, ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು, 2 ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿ ಆ 100 ಸ್ಥಳಗಳಲ್ಲಿ 90